ಸಂದೀಪ್ ರೆಡ್ಡಿ ಅವರೇ, ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ನಮಗಂತೂ ಸರಿಯಿಲ್ಲ. ಟೀಕೆ ಮಾಡೋ ಪ್ರಜಾಪ್ರಭುತ್ವ ಯಾವ ರೀತಿ ಮಾತಾಡಬೇಕಂತಕ್ಕಂಥದ್ದು ಮೊದಲು ನೀನು ಕಲಿಬೇಕಾಗುತ್ತೆ. ಇವತ್ತು ಯಾವತ್ತು ನೀನು BJP ಕಾರ್ಯಕ್ರಮಕ್ಕೆ ಬಂದಿದ್ದೀಯಾ, ಯಾವತ್ತು ಫಂಕ್ಷನ್ ಮಾಡಿದ್ದೀಯಾ, ಯಾವ ಬೂತ್ ಕಮಿಟಿ ಮಾಡಿದ್ದೀರಿ ಹೇಳ್ರಿ. ಇವತ್ತು ಸುಮಾರು ಚುನಾವಣೆಗೆ ಆಯಿತು. ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ BJP ಬಾವುಟ ಇದುವರೆಗೂ ಆರ್ಸೋಕ್ಕಾಗಿಲ್ಲ. 18ರಲ್ಲಿ ರಾಜೀನಾಮೆ ಕೊಟ್ಟು 19ರಲ್ಲಿ ಇಲ್ಲಿ 10,000 BJP ಮತ ಆಯಿತು. 10ರಿಂದ 85-90,000 ಮತ ಬಂದಿರೋದು ಯಾರಿಂದ ಬಂತು? ಅವ್ರು ಗೆದ್ದ ಮೇಲೆ ಇವತ್ತು ನೀವು ನೋಡ್ಬೋದು, ಪ್ರತಿಯೊಂದು ಚುನಾವಣೆಯೂ ಕಾರ್ಯಕರ್ತರ ಚುನಾವಣೆ, ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾಯಿದ್ರು. ಇವತ್ತು PRD ಬ್ಯಾಂಕ್ ಚುನಾವಣೆ ಆಗ್ತಾಯಿದೆ. ಸುಮಾರು 4-5 ಮೀಟಿಂಗ್ ಮಾಡಿದ್ದಾರೆ. 2 ದಿನಕ್ಕೆ ಮೊದಲು ದಿನ ಪೂರ್ತಿ ಇದ್ದು ಪ್ರತಿಯೊಬ್ಬರಿಗೂ ಫೋನ್ ಮಾತಾಡಿ ಮೀಟಿಂಗ್ ಮಾಡಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡ್ತಾಯಿದ್ದೆ. ನೀನೆಲ್ಲೋ ಇದ್ದು ನೀನು ಯಾರನ್ನೋ 2-3 ಹಿಡ್ಕೊಂಡು ನೀನು ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡು ಬಂದರೆ ನೋವಾಗೋದಿಲ್ವ? ನಿನ್ನೇನು ಆ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮುಂದುವರಿಯೋದು ಬಿಡಬೇಕಾ? ಹೇಳ್ರಿ. ಸುಮ್ಮನೆ ಪ್ರೆಸ್ ಮುಂದೆ ವಿಡಿಯೋ ಮುಂದೆ ನಾನು ಒಬ್ಬ ದೊಡ್ಡ ನಾಯಕನನ್ನು ತೋರಿಸ್ಕೊಬೇಡ. ನಾವು ಮಾಡೋ ಕೆಲಸದಲ್ಲಿ ಜನ ಗುರುತಿಸ್ತಾರೆ. ನಾವು ಗುರ್ಸ್ಕೊಳೋದಾಗ ನಾನು ನಾಯಕ ಅಂತ ಜನ ಹೇಳಬೇಕು, ನಾಯಕ ಅಂತ. ಆ ಒಂದು ರೀತಿಯಾಗಿ ನೀನು ವರ್ತನೆ ಮಾಡಬೇಕು. ನಮ್ಮ ನಾಯಕರು ನೀನು ಮಾತಾಡಿರ್ತಕ್ಕಂಥ ಏಕವಚನದಲ್ಲಿ ಮಾತಾಡಬಾರ್ದು. ಅವ್ರ ಗೌರವವನ್ನು ಕೊಟ್ಟು ಮಾತಾಡಬೇಕು. ಇವತ್ತು ಅಷ್ಟೇ ಹೇಳ್ತೀಯಾಗ, ನಿನ್ನೆವರೆಗೂ ಅಣ್ಣ ಅಣ್ಣ ನಮ್ಮ ಅಣ್ಣ ಅಂತ ಏನೋ ಜಿಲ್ಲಾ ಅಧ್ಯಕ್ಷನಾದ್ಮೇಲೆ 2 ದಿನ ಮನೆ ಹತ್ರಕ್ಕೆ ಹೋಗಿ ಕಾತ್ಕೊಂಡು ಬಂದೆ. ಆವಾಗ ಭ್ರಷ್ಟಾಚಾರ ಇದೆಲ್ಲ ನಿನ್ಗೆ ಗೊತ್ತಿರಲಿಲ್ಲ. ನಿನ್ಗೆ ಅಧಿಕಾರ ಕೊಟ್ಟರೆ ಹೋಗೋರು, ನಿನ್ಗೆ ಅಧಿಕಾರ ಕೊಡೋದು ಅಂದ್ರೆ ಏನು ಬೇಕಾದರೂ ಮಾತಾಡ್ಬೋದು. ಆದ್ದರಿಂದ ಸಂದೀಪ್ ರೆಡ್ಡಿ ಅವರೇ, ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಮಾತು ಬರ್ತೈತಂತೆ ನೀವು ಈ ರೀತಿ ಮಾತಾಡಿದ್ರೆ ನಿಜವಾಗೂ ಸರಿ ಇಲ್ಲ. ನೀನು ಇನ್ನೂ ಬೆಳೀತಕ್ಕಂಥ ಹುಡುಗ, ಇನ್ನೊಂದು ಏನು ಇದ್ದೀರನೇ ಇಷ್ಟು ಮಾತಾಡಿದ್ರೆ ಅದು ಲೆಕ್ಕಾಚಾರನೂ ಆಗ. ಅವರು 3 ಸಾರಿ MLA ಆಗಿದ್ದಾರೆ, ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಕೆಲಸ ನೀವು ನೋಡ್ಬೋದು. ಬೇಸಿಗೆ ಇವತ್ತು ಫೆಬ್ರವರಿ, ಇವತ್ತೆಲ್ಲ ಕೆರೆಗಳು ತುಂಬಿಸಿದ್ದಾರೆ. ಅವ್ರದ್ದೇ ಆದಂಥ ಅನೇಕ ಕಾರ್ಯಕ್ರಮಗಳನ್ನು ತಂದು, ಸಾಕ್ಷಿ ಗುಡ್ಡ ಇವತ್ತು ಮೆಡಿಕಲ್ ಕಾಲೇಜು, ನೀರು ತಂದಿರೋದು, ಇವತ್ತು ರಂಗಮಂದಿರ, ನೀವು ಯಾವ ಊರಿಗಾದರೂ ಹೋಗಿ ಉತ್ತಮವಾದಂಥ ರಸ್ತೆ ಇಲ್ಲೋ, ಅವ್ರೇನು ರಾಜಕಾರಣ ಏನಾದರೂ ಕೊಡುಗೆ ಕೊಡಬೇಕು ಅಂದ್ಕೊಂಡು ಬಂದಿರತಕ್ಕಂಥವರೇ ಹೊರತು ನಿಂತರ ತೋರಿಸ್ಕೊಳೋದಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ. ಸುಧಾಕರ್ ಅವರು ಈ ಒಂದು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದನ್ನು ಯಾರೂ ಸಹ ನಾನು ಅಲ್ಲಗೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥವರನ್ನು ನೀವು ಗಣನೆಗೆ ತೆಗೆದುಕೊಳ್ಳದೆ ಜಿಲ್ಲಾಧ್ಯಕ್ಷ ಪದವಿಯನ್ನು ನೀವು ನೇಮಕಾತಿ ಮಾಡ್ತೀರಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಹಿಂದೆ ಕೂಡ ಇದೇ ನಾಯಕರು ಎಲ್ಲನೂ ಸಹ ಪ್ರಶ್ನೆ ಕೇಳಿದ್ದು ನಾವು. ಇವತ್ತು ಅದು ಬಹುಶಃ ಕೇಂದ್ರದ ನಾಯಕರುಗಳಿಗೆ ಮನವರಿಕೆ ಆಗಿ, ಇಲ್ಲ ಈ ಪ್ರಕ್ರಿಯೆ ಎಲ್ಲೋ ಸರಿಯಾಗಿ ಆಗಿಲ್ಲ ಅನ್ನೋ ಒಂದು ಮನವರಿಕೆ ಆಗಿ ಇವತ್ತು ತಡೆ ಕೊಟ್ಟಿದ್ದಾರೆ. ಈ ಒಂದು ತಡೆಗೇನೆ ನೀವು ಇಷ್ಟು ವಿಚಲಿತರಾಗೋದ್ರಾದರೆ ರಾಜಕೀಯದಲ್ಲಿ ಇನ್ನೂ ಅನೇಕ ಏರುಪೇರುಗಳಾಗ್ತದೆ. ಆಗ ನಿಮ್ಮ ಸಮತೋಲನೆ ಹೇಗೆ ಕಾಪಾಡ್ಕೋತೀರಿ? ಮುಂದೆ ರಾಜಕೀಯವಾಗಿ ಬೆಳಿಬೇಕು ಅಂತ ಉದ್ದೇಶ ಇರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ನಾನು ಈ ಮೂಲಕ ಸಂದೀಪ್ ರೆಡ್ಡಿ ಅವರಿಗೆ ಆ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ಮತ್ತು ನೀವು ಮಾಡಿರ್ತಕ್ಕಂತಹ ಮಾತು ಏನಿದೆ ಇದು ನಿಜವಾಗ್ಲೂ ಸಹ ಖಂಡನೀಯ ಅಂತ ಖಂಡಿಸಲಿಕ್ಕೆ ಬಯಸ್ತೀನಿ. ಅವರು ತಂದೆ ತಾಯಿ ಗೌರವ ತಂದಿದ್ದಾರೆ, ತರದೇನಿಲ್ಲ. ಇವತ್ತು ಒಬ್ಬ ಶಿಕ್ಷಕರ ಮಗನಾಗಿ ಇವತ್ತು ಯಾವ ರೀತಿ ಹೆಸರು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ನಿನ್ನ ಹತ್ರ ಹೇಳ್ಸ್ಕೊಂಡು ಅವ್ರೇನೋ ರಾಜಕಾರಣ ಮಾಡಬೇಕಾಗಿಲ್ಲ. ಆದ್ದರಿಂದ ಇನ್ನು ಮುಂದೆ ನೀನು ಮಾತಾಡಬೇಕಾದ್ರೆ ಹಿಂದೂ ಮುಂದೆ ನೋಡಿ ವಾಸ್ತವಾಂಶ ಮಾತಾಡು. ಅದು ಬಿಟ್ಟು ನೀನು ಏಕವಚನದಾಗ ಮಾತಾಡಿದ್ರೆ ಮುಂದೆ ಸರಿ ಇರೋದಿಲ್ಲ. ನಾವು ಮಾತಾಡಬೇಕಾಗುತ್ತೆ. ನಾವು ನಿಂತರ ಮಾತಾಡಿದ್ರೆ ನಿನಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಆದ್ದರಿಂದ ಮುಂದೆ ನೀನು ಪ್ರತಿಗೋಷ್ಠಿಗಳನ್ನು ಮಾಡುವಾಗ ಇನ್ನು ಮುಂದೆ ನೋಡಿಕೊಂಡೇ ಮಾತಾಡಬೇಕು ಅಂತ ನಾವು ನಿಜವಾಗೂ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ವಿರುದ್ಧ ಚುನಾವಣೆಗೆ ನಿಂತಿದ್ದೆ ನಾನು. 2018ರಲ್ಲಿ ಅವ್ರ ವಿರುದ್ಧ ನಿಂತಿದ್ದೆ.
ನೀವು ಯಾವುದಾದ್ರೂ ನನ್ನ ಹಳೆಯ ಭಾಷಣವನ್ನು ತೆಗೆದು ನೋಡಿ. ನಾನು ವೈಯಕ್ತಿಕವಾಗಿ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನು ಯಾವುದೇ ಕಾರಣಕ್ಕೂ ನಾನು ಟೀಕಿಸಿಲ್ಲ. ನಾನು ಕೇವಲ ವೈಚಾರಿಕವಾಗಿ ಅವರನ್ನು ಟೀಕಿಸ್ತಾ ಇದ್ದಿದ್ದು ಮತ್ತು ಅವರು ಮಾಡಿದಂಥ ಅಭಿವೃದ್ಧಿಗಳ ಬಗ್ಗೆ ಟೀಕಿಸಿದ್ದೀನಿ ವಿನಃ ವೈಯಕ್ತಿಕವಾಗಿ ನಾನು ಯಾವತ್ತೂ ಟೀಕಿಸಿಲ್ಲ. ಇವತ್ತು ಸಂದೀಪ್ ರೆಡ್ಡಿರವರು ಸಹ ವೈಚಾರಿಕವಾಗಿ ಟೀಕೆ ಮಾಡಿದ್ದಿದ್ರೆ ಬಹುಶಃ ನಾವು ಯಾರು ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಪ್ರತ್ಯುತ್ತರ ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಯಾವಾಗ ವೈಯಕ್ತಿಕವಾಗಿ ಟೀಕೆಗೆ ಇಳಿದ್ರು ಅದು ನಿಜವಾಗ್ಲೂ ಖಂಡಿಸ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ಅವರು ಉಪಯೋಗಿಸ್ತಕ್ಕಂತಹ ಭಾಷೆ ಏನಿದೆ ಇದು ಸರಿ ಇಲ್ಲ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಇನ್ನೊಂದು ಅತಿ ಮುಖ್ಯವಾದ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು,